ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು TET ಮಾದರಿ ಪ್ರಶ್ನೆ ಪತ್ರಿಕೆ 13ರ ಭಾಗ 2 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ವೆನ್ ಫೇಸ್ಡ್ ವಿತ್ ವರ್ಡ್ ಪ್ರಾಬ್ಲಮ್ಸ್, Rajan usually asks, should I add or subtract? Should I multiply or divide? Such questions suggest. ವಾಕ್ಯ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ರಜನನು ಕೂಡಬೇಕೆ, ಕಳೆಯಬೇಕೆ, ಗುಣಿಸಬೇಕೆ, ಭಾಗಿಸಬೇಕೆ ಎಂದು ಕೇಳುತ್ತಾನೆ. ಈ ಪ್ರಶ್ನೆಗಳು ಇದನ್ನು ಸೂಚಿಸುತ್ತವೆ. ರಜನ್ ಸೀಕ್ಸ್ ಅಪಾರ್ಚುನಿಟಿ ಟು ಡಿಸ್ಟರ್ಬ್ ದ ಕ್ಲಾಸ್. ರಜನನು ತರಗತಿಗೆ ತೊಂದರೆ ಕೊಡಲು ಇಚ್ಛಿಸುತ್ತಾನೆ. ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ರಜನ್ ಹ್ಯಾಸ್ ಪ್ರಾಬ್ಲಮ್ಸ್ ಇನ್ ಕಾಂಪ್ರಹೆಂಡಿಂಗ್ ಲ್ಯಾಂಗ್ವೇಜ್. ರಜನನಿಗೆ ಭಾಷೆ ಅರ್ಥೈಸಿಕೊಳ್ಳುವಲ್ಲಿ ಸಮಸ್ಯೆ ಇದೆ. ರಜನ್ ಲ್ಯಾಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನಂಬರ್ ಆಪರೇಷನ್ಸ್. ರಜನನು ಸಂಖ್ಯೆಯ ಕಾರ್ಯಾಚರಣೆಯನ್ನು ಅರ್ಥೈಸಿಕೊಂಡಿಲ್ಲ. ರಜನ್ ಕೆನಾಟ್ ಆ್ಯಡ್ ಆ್ಯಂಡ್ ಮಲ್ಟಿಪ್ಲೈ. ರಜನನು ಕೂಡಿಸಲು ಹಾಗೂ ಗುಣಿಸಲು ಸಮರ್ಥನಾಗಿಲ್ಲ. ಇದು ಫಸ್ಟ್ ಒನ್ ಮತ್ತು ಫೋರ್ತ್ ಒನ್ ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡ್ಬೋದಲ್ವಾ. ಇಲ್ಲಿಗ ರಜನ್ ಲ್ಯಾಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ನಂಬರ್ ಆಪರೇಷನ್ಸ್. ಅವನಿಗೆ ಈಗ ಎಡಿಷನ್ ಮಾಡಬೇಕಾ, ಸಬ್ಟ್ರಾಕ್ಷನ್ ಮಾಡಬೇಕಾ, ಗುಣಿಸ್ಬೇಕಾ, ಭಾಗಿಸ್ಬೇಕಾ ಅದೇ ಅರ್ಥ ಆಗಲಿಲ್ಲ. ಅದು ಅರ್ಥ ಆದರೆ ಅವನು ನಂಬರ್ ಆಪರೇಷನ್ಸನ್ನು ಮಾಡ್ತಾನೆ ಅಲ್ವಾ. ಡಿವೈಡ್ ಮಾಡಬೇಕಂತಂದರೆ ಮಾಡ್ಬೋದು, ಅವ್ನು ಮಾಡ್ತಾನೆ. ಆದರೆ ಅವನಿಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಅಂದರೆ ರಜನ್ ಹ್ಯಾಸ್ ಪ್ರಾಬ್ಲಮ್ ಇನ್ ಕಾಂಪ್ರಹೆಂಡಿಂಗ್ ದ ಲ್ಯಾಂಗ್ವೇಜ್. ರಜನಿಗೆ ಭಾಷೆ ಅರ್ಥೈಸಿಕೊಳ್ಳುವಲ್ಲೂ ಸಮಸ್ಯೆ ಇದೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್: ವೆನ್ ಟೀಚಿಂಗ್ ಶೇಪ್ಸ್, ಎ ಟೀಚರ್ ಕ್ಯಾನ್ ಪ್ಲ್ಯಾನ್ ಎ ಟ್ರಿಪ್ ಆಫ್ ಹಿಸ್ಟಾರಿಕಲ್ ಪ್ಲೇಸಸ್ ಆ್ಯಸ್. ಆಕೃತಿಗಳ ಬಗ್ಗೆ ಪಾಠ ಮಾಡುವಾಗ ಶಿಕ್ಷಕರು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಮಾಡುವ ಬಗ್ಗೆ ಯೋಚಿಸಬಹುದು. ಯಾಕೆಂದರೆ ಶಿ ಹ್ಯಾಸ್ ಕಂಪ್ಲೀಟೆಡ್ ಮೋಸ್ಟ್ ಆಫ್ ದಿ ಸಿಲೆಬಸ್ ವೆಲ್ ಇನ್ ಟೈಮ್ ಆ್ಯಂಡ್ ನೀಡ್ಸ್ ಟು ಪ್ರೊವೈಡ್ ಲೀಜರ್. ಅವರು ಸಮಯದ ಒಳಗಾಗಿ ಪಾಠ ಮುಗಿಸಿದ್ದು ಬಿಡುವಿನ ಸಮಯ ನೀಡುವ ಅವಶ್ಯಕತೆ ಇದೆ. ಇದಕ್ಕಲ್ಲ, ಫಸ್ಟ್ ಆಪ್ಷನ್ ಈಸ್ ನಾಟ್ ದ ಆನ್ಸರ್. Second one, it would be a good break from the routine mathematics class and an opportunity to improve ಕಮ್ಯುನಿಕೇಟಿವ್ ಸ್ಕಿಲ್ಸ್. ಇದು ದಿನನಿತ್ಯದ ಗಣಿತ ತರಗತಿಯಿಂದ ಬಿಡುಗಡೆಗೊಂಡು ಸಂವಹನ ಕೌಶಲ ಬೆಳೆಸಲು ಉಪಯುಕ್ತ. ಇದು ಆಗುವುದಲ್ಲ. ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಇವೆರಡೂ ಅಲ್ಲ. ಥರ್ಡ್ ಒಂದು ನೋಡುವ. ಫೀಲ್ಡ್ ಟ್ರಿಪ್ಸ್ ಹ್ಯಾವ್ ಬೀನ್ ರೆಕಮೆಂಡೆಡ್ ಬೈ CBSE, ಸೊ ದೇ ಆರ್ ಎ ಮಸ್ಟ್. CBSE ಅಲ್ಲಿ ಸ್ಥಳ ಭೇಟಿಗೆ ಬಗ್ಗೆ ತಿಳಿಸಲಾಗಿದೆ, ಆದ್ದರಿಂದ ಮಾಡಬೇಕಾದ ಅನಿವಾರ್ಯತೆ ಇದೆ ಅವರಿಗೆ. ಅದಾಗತ್ತಾ? ನೋ. ಫೋರ್ತ್ ಆಪ್ಷನ್: ಶೇಪ್ಸ್ ಆರ್ ಆನ್ ಇಂಟಗ್ರಲ್ ಪಾರ್ಟ್ ಆಫ್ ಎನಿ ಆರ್ಕಿಟೆಕ್ಚರ್ ಆ್ಯಂಡ್ ಸಚ್ ಟ್ರಿಪ್ಸ್ ಎನ್ಕರೇಜ್ ಕನೆಕ್ಷನ್ಸ್ ಅಕ್ರಾಸ್ ಡಿಸಿಪ್ಲಿನ್ಸ್. ಆಕೃತಿಗಳು ವಾಸ್ತುಶಿಲ್ಪದ ಅವಿಭಾಜ್ಯ ಅಂಗವಾಗಿದ್ದು ಇಂತಹ ಪ್ರವಾಸಗಳು ವಿವಿಧ ವಿಷಯಗಳ ನಡುವಿನ ಕೊಂಡಿ ಬೆಸೆಯುತ್ತವೆ. ಇದು ಕರೆಕ್ಟ್ ಆನ್ಸರ್ ಅಲ್ವಾ. ಈಸ್ ಇದೆ ಆನ್ಸರ್. ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ವಾಸ್ತುಶಿಲ್ಪದಲ್ಲಿ ಆಕೃತಿಗಳ ಬಗ್ಗೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸನ್ನು ಕೊಡ್ಬೋದು ಅಲ್ವಾ. ಮಕ್ಕಳು ಒಂದು ಶೇಪ್ ಅಥವಾ ಆಕೃತಿಯ ಬಗ್ಗೆ ಎದುರುಗಡೆನೇ ಆ ಆಕೃತಿಯನ್ನು ನೋಡಿ ಅದು ಸರಿಯಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಮಾಡುವುದರ ಉದ್ದೇಶ ಇದು. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್: NCF 2005 considers that mathematics involves a certain way of thinking and reasoning. From the statements given below, pick out one which does not reflect the above principle. Does not ಹೇಳಿದ್ದಾರೆ. NCF 2005 ಇದು ಗಣಿತವು ಒಂದು ಬಗೆಯ ಯೋಚನೆ ಮತ್ತು ತಾರ್ಕಿಕತೆಯನ್ನು ಹೊಂದಿದೆ ಎಂದು ತಿಳಿಸುತ್ತದೆ. ಕೆಳಗಿನ ಯಾವ ವಾಕ್ಯ ಇದನ್ನು ಪ್ರತಿನಿಧಿಸುವುದಿಲ್ಲ? The way the material presented in the textbooks is written. ಪಠ್ಯಪುಸ್ತಕದಲ್ಲಿ ವಸ್ತುಗಳನ್ನು ಬಿಂಬಿಸುವ ರೀತಿಯಿಂದ ತಾರ್ಕಿಕತೆ ಮತ್ತು ಯೋಚನೆಗಳು ಬೆಳೆಯುತ್ತದಾ? ಇಟ್ ಮೇ ಹೆಲ್ಪ್. ನೋಡುವ ಎಲ್ಲ ಆಪ್ಷನನ್ನು. ದ ಆಕ್ಟಿವಿಟೀಸ್ ಆ್ಯಂಡ್ ಎಕ್ಸಸೈಸಸ್ ಚೂಸನ್ ಫಾರ್ ದಿ ಕ್ಲಾಸ್. ತರಗತಿಯಲ್ಲಿ ಕೈಗೊಂಡಿರುವ ಚಟುವಟಿಕೆ ಮತ್ತು ಅಭ್ಯಾಸಗಳಿಂದ ಇದರಿಂದ ಸಹ ಯೋಚನೆಗಳು ಬೆಳೆಯುತ್ತವೆ. ದ ಮೆಥಡ್ ಬೈ ವಿಚ್ ಇಟ್ ಈಸ್ ಟಾಟ್. ಪಾಠ ಮಾಡುವ ವಿಧಾನದಿಂದ. ನೆಕ್ಸ್ಟ್ ಒನ್: ಗಿವಿಂಗ್ ಸ್ಟೂಡೆಂಟ್ಸ್ ಸೆಟ್ ಆಫ್ ಫಾರ್ಮುಲಾ ಟು ಸಾಲ್ವ್ ನ್ಯೂಮರಿಕಲ್ ಕ್ವಶನ್ಸ್. ಮಕ್ಕಳಿಗೆ ಅಂಕಿಯ ಪ್ರಶ್ನೆಗಳನ್ನು ಉತ್ತರಿಸಲು ನಿತ್ಯ ಸಮೀಕರಣಗಳನ್ನು ಕೊಡುವುದು. ಸಿ, ದಿಸ್ ವಿಲ್ ನಾಟ್ ಡೆವಲಪ್ ಎನಿ ಕೈಂಡ್ ಆಫ್ ಡಿಫ್ರೆಂಟ್ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್. ತಾರ್ಕಿಕತೆ ಮತ್ತು
ಯೋಚನೆಯನ್ನು ಬೆಳೆಸೋದಿಲ್ಲ. ಯಾವಾಗ ಪ್ರಶ್ನೆ ಒಂದಿಷ್ಟು ಫಾರ್ಮುಲಾವನ್ನು ಕೊಟ್ಟು ಇವಿಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಅಂತ ಹೇಳಿದಾಗ ಇದು ಯಾವುದೇ ರೀತಿಯಲ್ಲಿ ಥಿಂಕಿಂಗ್ ಮತ್ತು ರೀಸನಿಂಗಿಗೆ ಹೆಲ್ಪ್ ಮಾಡೋದಿಲ್ಲ. ಸೊ ದಿಸ್ ಈಸ್ ದ ಆನ್ಸರ್. ನಾಟ್ ಅಂತ ಕೇಳಿರೋದ್ರಿಂದ ಆಪ್ಷನ್ 4 ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, sequence the following tasks as they are taken up while developing the concept of measurement. ಅಳತೆ ಪರಿಕಲ್ಪನೆಯನ್ನು ಬೆಳೆಸುವಾಗ ತೆಗೆದುಕೊಳ್ಳುವ ಕಾರ್ಯಗಳು ಅನುಕ್ರಮವಾಗಿ. ಲರ್ನರ್ಸ್ ಯೂಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಟು ಮೆಷರ್ ದ ಲೆಂತ್. ವಿದ್ಯಾರ್ಥಿಗಳು ಉದ್ದವನ್ನು ಅಳೆಯಲು ಪ್ರಮಾಣಿತ ಏಕಮಾನವನ್ನು ಬಳಸುತ್ತಾರೆ. ಲರ್ನರ್ಸ್ ಯೂಸ್ ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಟು ಮೆಷರ್ ದ ಲೆಂತ್. ವಿದ್ಯಾರ್ಥಿಗಳು ಉದ್ದವನ್ನು ಅಳೆಯಲು ಅಪ್ರಮಾಣಿತ ಏಕಮಾನವನ್ನು ಬಳಸುತ್ತಾರೆ. ಲರ್ನರ್ಸ್ ವೆರಿಫೈ ಆಬ್ಜೆಕ್ಟ್ಸ್ ಯೂಸಿಂಗ್ ಸಿಂಪಲ್ ಅಬ್ಸರ್ವೇಷನ್ಸ್. ಸರಳ ವೀಕ್ಷಣೆಯಿಂದ ವಿದ್ಯಾರ್ಥಿಗಳು ವಸ್ತುವನ್ನು ಗಮನಿಸುತ್ತಾರೆ. ಲರ್ನರ್ಸ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೆಟ್ರಿಕ್ ಯೂನಿಟ್ಸ್. ವಿದ್ಯಾರ್ಥಿಗಳು ಮೆಟ್ರಿಕ್ ಮಾನಗಳ ನಡುವಿನ ಸಂಬಂಧವನ್ನು ಅರ್ಥೈಸಿಕೊಳ್ಳುತ್ತಾರೆ. ಸಿ, ವಿ ಕ್ಯಾನ್ ಈಸಿಲಿ ಸೇ ವಾಟ್ ಕಮ್ಸ್ ಫಸ್ಟ್. ಎಲ್ಲ ಯೂನಿಟ್ ಬಗ್ಗೆ ಹೇಳಬೇಕಿದ್ರೆ ಮೊದಲು ಲರ್ನರ್ಸ್ ವೆರಿಫೈ ಆಬ್ಜೆಕ್ಟ್ಸ್ ಆ್ಯಂಡ್ ಯೂಸಿಂಗ್ ಸಿಂಪಲ್ ಅಬ್ಸರ್ವೇಷನ್. ಸರಳ ವೀಕ್ಷಣೆಯಿಂದ ವಿದ್ಯಾರ್ಥಿಗಳು ವಸ್ತುಗಳನ್ನು ಗಮನಿಸುವುದು ಅದು ಮುಖ್ಯ. ಆದ್ದರಿಂದ ಸಿ ಕಮ್ಸ್ ಫಸ್ಟ್ ಸ್ಟೇಜಲ್ಲಿ ಯಾವ್ದು ಬರುತ್ತೆ? ಸಿ. ಫಸ್ಟ್ ಸ್ಟೇಜಲ್ಲಿ ಸಿ ಬರೋದು ಒಂದೇ ಆಪ್ಷನ್ ಇದೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಏನು ಬರುತ್ತಂತೆ? ಬಿ. ಲರ್ನರ್ಸ್ ಯೂಸ್ ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಟು ಮೆಷರ್ ದ ಲೆಂತ್. ಪ್ರಮಾಣಿತ ಏಕಮಾನಕ್ಕಿಂತ ಮೊದಲು ಉಪಯೋಗಿಸೋದು ಮಕ್ಕಳು ಅಪ್ರಮಾಣಿತ ಏಕಮಾನವನ್ನು. ಆದ್ದರಿಂದ ಬಿ ಕಮ್ಸ್ ಸೆಕೆಂಡ್. ನೆಕ್ಸ್ಟ್ ಎ. ಲರ್ನರ್ಸ್ ಯೂಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಟು ಮೆಷರ್ ದ ಲೆಂತ್. ವಿದ್ಯಾರ್ಥಿಗಳು ಉದ್ದವನ್ನು ಅಳೆಯಲು ಪ್ರಮಾಣಿತ ಏಕಮಾನವನ್ನು ಬಳಸ್ತಾರೆ. ನೆಕ್ಸ್ಟ್ ಕಮ್ಸ್ ಎ. ನೆಕ್ಸ್ಟ್ ಕಮ್ಸ್ ಲರ್ನರ್ಸ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೆಟ್ರಿಕ್ ಯೂನಿಟ್ಸ್. ವಿದ್ಯಾರ್ಥಿಗಳು ಮೆಟ್ರಿಕ್ ಮಾನಗಳ ನಡುವಿನ ಸಂಬಂಧವನ್ನು ಅರ್ಥೈಸಿಕೊಳ್ಳುತ್ತಾರೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. Next one, sequence the following tasks as would be taken up while developing the understanding of shapes and space across primary classes. ಪ್ರಾಥಮಿಕ ತರಗತಿಯಲ್ಲಿ ಆಕೃತಿ ಮತ್ತು ಅವಕಾಶಗಳ ಬಗ್ಗೆ ಅರ್ಥೈಸುವಾಗ ತೆಗೆದುಕೊಳ್ಳುವ ಕಾರ್ಯಗಳ ಸರಣಿ. ಹಿಂದಿನ ಪ್ರಶ್ನೆ ಥರನೇ ಇದೆ ಇಲ್ಲಿ ಶೇಪ್ ಮತ್ತು ಸ್ಪೇಸ್, ಆಕೃತಿಗಳು ಮತ್ತು ಅವಕಾಶಗಳು ಇದರ ಬಗ್ಗೆ ಹೇಳುವಾಗ ಅಂದರೆ 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ಬಗ್ಗೆ ಹೇಳುವಾಗ ಯಾವ ರೀತಿ ಇದೆ ಆಪ್ಷನ್ ನೋಡುವ. ಫಸ್ಟ್ ಎ. ಮ್ಯಾಚಸ್ ದ ಪ್ರಾಪರ್ಟೀಸ್ ಆಫ್ 2D ಶೇಪ್ಸ್ ಬೈ ಅಬ್ಸರ್ವಿಂಗ್ ದೇರ್ ಸೈಡ್ಸ್ ಆ್ಯಂಡ್ ಕಾರ್ನರ್ಸ್. 2 ಆಯಾಮದ ಆಕೃತಿಗಳ ಬಾಹು ಮತ್ತು ಮೂಲೆಗಳನ್ನು ವೀಕ್ಷಿಸಿ ಲಕ್ಷಣಗಳನ್ನು ಹೊಂದಿಸುವುದು. ಡಿಸ್ಕ್ರೈಬ್ಸ್ ಇಂಟ್ಯೂಟಿವ್ಲಿ ದ ಪ್ರಾಪರ್ಟೀಸ್ ಆಫ್ 2D ಶೇಪ್ಸ್. ಒಳ ಅರಿವಿನಿಂದ 2 ಆಯಾಮದ ಆಕೃತಿಗಳ ಲಕ್ಷಣಗಳನ್ನು ವಿವರಿಸುವುದು. ಸಾರ್ಟ್ಸ್ 2D ಶೇಪ್ಸ್. 2 ಆಯಾಮದ ಆಕೃತಿಗಳ ವರ್ಗೀಕರಣ. ಡಿಸ್ಕ್ರೈಬ್ಸ್ ದ ವೇರಿಯಸ್ 2D ಶೇಪ್ಸ್ ಬೈ ಕೌಂಟಿಂಗ್ ದೇಯರ್ ಸೈಡ್ಸ್, ಕಾರ್ನರ್ಸ್ ಆ್ಯಂಡ್ ಡಯಾಗ್ನಲ್ಸ್. 2 ಆಯಾಮದ ಆಕೃತಿಗಳನ್ನು ಅವುಗಳ ಬಾಹು, ಮೂಲೆ ಮತ್ತು ಕರ್ಣಗಳನ್ನು ಎಣಿಸಿ ವಿವರಿಸುವುದು. ಸೊ ವಿಚ್ ಕಮ್ಸ್ ಫಸ್ಟ್ ಹಿಯರ್? ಫಸ್ಟ್ ಸಾರ್ಟ್ಸ್ 2D ಶೇಪ್ಸ್. 2 ಆಯಾಮದ ಆಕೃತಿಗಳ ವರ್ಗೀಕರಣ ಮೊದಲು ಅಲ್ವಾ. ಫಸ್ಟು ವರ್ಗೀಕರಣ ಮಾಡಿ ನಂತರ ಏನು ಮಾಡ್ತಾರೆ? ಸಿ ಆಪ್ಷನ್ ಇರೋದು 2 ಇದೆ ನೋಡಿ. ಫಸ್ಟಲ್ಲಿ ಸಿ ಬರೋದು 2 ಮತ್ತು 4th ಆಪ್ಷನ್. ಈಗ ಬಿ ಆಗುತ್ತಾ? ಡಿಸ್ಕ್ರೈಬ್ಸ್ ಇಂಟ್ಯೂಟಿವ್ಲಿ ದ ಪ್ರಾಪರ್ಟೀಸ್ ಆಫ್ 2D ಶೇಪ್ಸ್. ಅದು ಫಸ್ಟ್ ಬರುತ್ತಾ? ಮ್ಯಾಚಸ್ ದ ಪ್ರಾಪರ್ಟೀಸ್ ಆಫ್ 2D ಶೇಪ್ಸ್ ಬೈ ಅಬ್ಸರ್ವಿಂಗ್ ದೇಯರ್ ಸೈಡ್ಸ್ ಆ್ಯಂಡ್ ಕಾರ್ನರ್ಸ್. 2 ರೀತಿಯ ಶೇಪ್ಗಳನ್ನು ಸಪ್ರೇಟ್ ಮಾಡಿ ದೆನ್ ಮ್ಯಾಚಸ್ 2 ಆಕೃತಿಯ ಬಾಹು 2 ಆಯಾಮದ ಆಕೃತಿಗಳ ಬಾಹು ಮತ್ತು ಮೂಲೆಗಳನ್ನು ಪರಿವೀಕ್ಷಿಸಿ ಲಕ್ಷಣಗಳನ್ನು ಹೊಂದಿಸ್ತಾರೆ. ಸೊ ಎ ಕಮ್ಸ್ ಸೆಕೆಂಡ್. ಎ ಎರಡನೇ ಬರೋದು ಯಾವುದು? 4th ಆಪ್ಷನ್. ನೆಕ್ಸ್ಟ್ ಕಮ್ಸ್ ಡಿ ಅಂದರೆ ಡಿಸ್ಕ್ರೈಬ್ಸ್ ದಿ ವೇರಿಯಸ್ 2D ಶೇಪ್ಸ್ ಬೈ ಕೌಂಟಿಂಗ್ ದೇಯರ್ ಸೈಡ್ಸ್, ಕಾರ್ನರ್ಸ್ ಆ್ಯಂಡ್ ಡಯಾಗ್ನಲ್ಸ್. 2 ಆಯಾಮದ ಆಕೃತಿಗಳನ್ನು ಅವುಗಳ ಬಾಹು, ಮೂಲೆ ಮತ್ತು ಕರ್ಣಗಳನ್ನು ಎಣಿಸಿ ವಿವರಿಸುವುದು. ನೆಕ್ಸ್ಟ್ ಕಮ್ಸ್ ಡಿಸ್ಕ್ರೈಬ್ಸ್ ಇಂಟ್ಯೂಟಿವ್ಲಿ ದಿ ಪ್ರಾಪರ್ಟೀಸ್ ಆಫ್ 2D ಶೇಪ್ಸ್. ಒಳ ಅರಿವಿನಿಂದ 2 ಆಯಾಮದ ಆಕೃತಿಗಳ ಲಕ್ಷಣಗಳನ್ನು ವಿವರಿಸಲು ಸಾಧ್ಯ. ಅದು ಯಾವುದು? 4ನೇ ಸ್ಟೇಜಲ್ಲಿ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸಿ, ಎ, ಡಿ, ಬಿ.
ಓಕೆ, ನೆಕ್ಸ್ಟ್ ಒನ್. ಸಮಸ್ಯಾ ಪರಿಹಾರ ಗಣಿತದ ಒಂದು ಕಾರ್ಯತಂತ್ರವಾಗಿದ್ದು ಇದನ್ನು ಒಳಗೊಂಡಿದೆ. ಪ್ರಾಬ್ಲಮ್ ಸಾಲ್ವಿಂಗ್ ಆಸ್ ಎ ಸ್ಟ್ರಾಟಜಿ ಆಫ್ ಡೂಯಿಂಗ್ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ಸ್ ವ್ಯಾಪಕ ಅಭ್ಯಾಸ, ಎಕ್ಸ್ಟೆನ್ಸಿವ್ ಪ್ರಾಕ್ಟೀಸ್. ಸಮಸ್ಯಾ ಪರಿಹಾರದಲ್ಲಿ ಸುಳಿವು ಉಪಯೋಗಿಸಿ ಪರಿಹಾರ ಕಂಡುಕೊಳ್ಳುವುದು, ಯೂಸಿಂಗ್ ಕ್ಲೂಸ್ ಟು ಅರೈವ್ ಎಟ್ ದ ಸೊಲ್ಯೂಷನ್. ಚಟುವಟಿಕೆ ಆಧಾರಿತ ಮಾರ್ಗ, ಆಕ್ಟಿವಿಟಿ ಬೇಸ್ಡ್ ಅಪ್ರೋಚ್. ಅಂದಾಜು, ಎಸ್ಟಿಮೇಷನ್. ನೋಡಿ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಮೇನ್ ಸ್ಟ್ರಾಟಜಿ ದ್ಯಾಟ್ ವಿ ಯೂಸ್ ಈಸ್ ಆಕ್ಟಿವಿಟಿ ಬೇಸ್ಡ್ ಅಪ್ರೋಚ್, ಚಟುವಟಿಕೆ ಆಧಾರಿತ ಮಾರ್ಗ. ಚಟುವಟಿಕೆಯನ್ನು ಉಪಯೋಗಿಸಿ ಸಮಸ್ಯೆಗಳನ್ನು ಪರಿಹರಿಸುವುದು, ಇದು ಮೇನ್ ಸ್ಟ್ರಾಟಜಿ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಗಣಿತದಲ್ಲಿ ನೈದಾನಿಕ ಪರೀಕ್ಷೆಯ ಉದ್ದೇಶ. ದ ಪರ್ಪಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ಮ್ಯಾಥಮೆಟಿಕ್ಸ್ ಈಸ್ ಮಗುವಿನ ಅರ್ಥೈಸುವಿಕೆಯಲ್ಲಿರುವ ಅಂತರ ತಿಳಿಯಲು. ಟು ನೋ ದ ಗ್ಯಾಪ್ಸ್ ಇನ್ ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್, ಪೋಷಕರಿಗೆ ಪ್ರತಿಕ್ರಿಯೆ ನೀಡಲು. ಟು ಗಿವ್ ಫೀಡ್ಬ್ಯಾಕ್ ಟು ದಿ ಪೇರೆಂಟ್ಸ್, ಪ್ರಗತಿ ಪತ್ರ ತುಂಬಿಸಲು. ಟು ಫಿಲ್ ದಿ ಪ್ರೋಗ್ರೆಸ್ ರಿಪೋರ್ಟ್, ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯೋಜಿಸಲು. ಟು ಪ್ಲಾನ್ ದಿ ಕ್ವಶನ್ ಪೇಪರ್ ಫಾರ್ ದಿ ಎಂಡ್ ಟರ್ಮ್ ಎಕ್ಸಾಮಿನೇಷನ್. ಈಸಿ ಆನ್ಸರ್. ಮೇಯ್ನ್ ಆಗಿ ನೈದಾನಿಕ ಪರೀಕ್ಷೆ ಏನು, ಮೇಯ್ನ್ ಉದ್ದೇಶ ಏನು? ಮಗುವಿನ ಅರ್ಥೈಸಿಕೆಯಲ್ಲಿರುವ ಅಂತರ ತಿಳಿಯಲು. ಟು ನೋ ದಿ ಗ್ಯಾಪ್ಸ್ ಇನ್ ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಮಕ್ಕಳ ನಡುವೆ ಅರ್ಥೈಸುವಿಕೆಯ ಅಂತರ ಎಷ್ಟಿದೆ ಅದನ್ನು ನೋಡಲಿಕ್ಕೆ ನೈದಾನಿಕ ಪರೀಕ್ಷೆ ಅವಶ್ಯಕ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. Vikas teaches mathematics to a class of 56 students. He believes that conducting a test is effective if the feedback is given immediately. He conducted a short class test of 10 marks. What is the best possible way of giving the feedback effectively? ವಿಕಾಸನು 56 ವಿದ್ಯಾರ್ಥಿಗಳಿರುವ ಒಂದು ತರಗತಿಗೆ ಗಣಿತ ಬೋಧನೆ ಮಾಡುತ್ತಾನೆ. ಕೂಡಲೇ ಪ್ರತಿಕ್ರಿಯೆ ನೀಡುವುದಾದರೆ ಪರೀಕ್ಷೆ ಮಾಡುವುದು ಉತ್ತಮ ಎನ್ನುವುದು ಅವನ ಅನಿಸಿಕೆ. ಅವನು 10 ಅಂಕದ ಪರೀಕ್ಷೆ ನಡೆಸುತ್ತಾನೆ. ಸಮರ್ಪಕವಾದ ಪ್ರತಿಕ್ರಿಯೆ ನೀಡಲು ಯಾವುದು ಉತ್ತಮವಾದ ಮಾರ್ಗ? ಹಿ ಕ್ಯಾನ್ ಲೆಟ್ ದ ಸ್ಟೂಡೆಂಟ್ಸ್ ಚೆಕ್ ಈಚ್ ಅದರ್ಸ್ ಆನ್ಸರ್. ಮಕ್ಕಳು ಒಬ್ಬರು ಇನ್ನೊಬ್ಬರ ಉತ್ತರ ಪರಿಶೀಲಿಸುವುದು. ಹಿ ಕ್ಯಾನ್ ಎಕ್ಸ್ಪ್ಲೇನ್ ದ ಸೊಲ್ಯೂಷನ್ ಆಫ್ ಈಚ್ ಪ್ರಾಬ್ಲಮ್ ಆನ್ ದ ಬೋರ್ಡ್ ಆ್ಯಂಡ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಚೆಕ್ ದೇಯರ್ ಆನ್ಸರ್ ಆನ್ ದೇಯರ್ ಓನ್. ಅವನು ಕಪ್ಪು ಹಲಿಗೆಯಲ್ಲಿ ಉತ್ತರಗಳನ್ನು ವಿವರಿಸಿ ಅವರವರ ಉತ್ತರವನ್ನು ಅವರೇ ಪರಿಶೀಲಿಸುವಂತೆ ತಿಳಿಸುವುದು. ನೆಕ್ಸ್ಟ್ ಒನ್. He can have a whole class discussion on the ways in which they have got their solutions and which is the effective strategy to arrive at the correct answer. ಇಡೀ ತರಗತಿಯಲ್ಲಿ ಅವರು ಹೇಗೆ ಉತ್ತರ ಕಂಡುಕೊಂಡರು ಎಂಬ ಬಗ್ಗೆ ಚರ್ಚೆಗೆ ಅವಕಾಶ ಒದಗಿಸುವುದು, ಇದು ಒಂದು ಉತ್ತಮ ಮಾರ್ಗವಾಗಿದೆ. Pick out any copy at random and discuss the method followed in the copy on the board. ಒಂದು ಪ್ರತಿಯನ್ನು ಯಾದೃಚ್ಛಿಕವಾಗಿ ತೆಗೆದು ಅದರಲ್ಲಿ ಬಳಸಿದ ವಿಧಾನದ ಬಗ್ಗೆ ಚರ್ಚಿಸುವುದು. ಹಿಯರ್ ವಿ ಕ್ಯಾನ್ ಗೆಸ್ ದ ಆನ್ಸರ್ ಈಸಿಲಿ. ಮಕ್ಕಳಿಗೆ ಅವರಿಗೆ ಚೆಕ್ ಮಾಡಲಿಕ್ಕೆ ಹೇಳಿದರೆ ನಿಜವಾದ ಆನ್ಸರ್ ಸರಿಯೋ ತಪ್ಪೋ ಅವರಿಗೆ ಕರೆಕ್ಟಾಗಿ ಗೊತ್ತಿರುವುದಿಲ್ಲ, ಗೊತ್ತಿದ್ರೂ ಕ್ಲಿಯರ್ ಆಗೋದಿಲ್ಲ. ಅದಕ್ಕಿಂತ ಟೀಚರ್ ಎಕ್ಸ್ಪ್ಲೈನ್ ಮಾಡೋದು ಬೆಟರ್. ಅದಕ್ಕಿಂತ ಇದು ಬೆಟರ್ ಅಲ್ವಾ? ಯಾವುದು? ಸಾಲ್ವಿಂಗ್ ದ ಪ್ರಾಬ್ಲಮ್ ಆನ್ ದ ಬೋರ್ಡ್. ಕಪ್ಪು ಹಲಿಗೆಯಲ್ಲಿ ಉತ್ತರಗಳನ್ನು ವಿವರಿಸಿ ಅವರವರ ಉತ್ತರವನ್ನು ಪರಿಶೀಲಿಸುವಂತೆ ಹೇಳುವುದು ಸ್ವಲ್ಪ ಮಟ್ಟಿಗೆ ಬೆಟರ್. ಗೊತ್ತಿಲ್ಲದ ಮಕ್ಕಳಿಗೆ ಯಾವ ಥರ ಸ್ಟೆಪ್ ಅಂತ ಒಂಚೂರು ಕ್ಲಿಯರ್ ಆಗುತ್ತೆ. ಆದರೆ ಅದಕ್ಕಿಂತ ಬೆಟರ್ ನೋಡಿ, ಹಿ ಕ್ಯಾನ್ ಹ್ಯಾವ್ ಹೋಲ್ ಕ್ಲಾಸ್ ಡಿಸ್ಕಷನ್. ಇಡೀ ತರಗತಿಯಲ್ಲಿ ಅವರ ಆನ್ಸರ್ ಹೇಗೆ ಬಂತು ಅದರ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವುದು. ದಟ್ ಈಸ್ ದ ಬೆಸ್ಟ್ ಆಪ್ಷನ್ ಅಲ್ವಾ? ಎಲ್ಲ ಮಕ್ಕಳು, ತಪ್ಪಾದವರು ಸರಿಯಾದವರು, ಇನ್ನೊಂದು ಮೆಥಡ್ ಇದ್ರೂ ಸಹ ಸಿಗುತ್ತೆ. ತಾವು ಮಾಡಿದ ಮೆಥಡ್ ಬಗ್ಗೆ ಅವರಿಗೆ ಕ್ಲಾರಿಟಿ ಸಿಗುತ್ತೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪಿಕ್ಔಟ್ ಎನಿ ಕಾಪಿ. ಒಂದು ಪ್ರತಿಯನ್ನು ತೆಗೆದ್ರೆ ಅವರು ಸರಿನೂ ಮಾಡಿರ್ಬೋದು, ತಪ್ಪು ಮಾಡಿರ್ಬೋದು. ಅದಕ್ಕಿಂತ ಎಲ್ಲರೂ ತಮಗೆ ಅವಕಾಶ ಸಿಕ್ಕಿದ್ರೆ ತಾವು ಹೇಗೆ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಾರೆ. ಸೊ ಆಪ್ಷನ್ 3 ಇಸ್ ದ ಬೆಸ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಟು ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಏರಿಯಾ ಎ ಟೀಚರ್ ಕ್ಯಾನ್ ಸ್ಟಾರ್ಟ್ ವಿತ್. ವಿಸ್ತೀರ್ಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸುವಾಗ ಶಿಕ್ಷಕರು ಈ ರೀತಿ ಮಾಡಬಹುದು. ಕಂಪೇರಿಂಗ್ ಏರಿಯಾ ಆಫ್ ಎನಿ ಫಿಗರ್ ವಿತ್ ದ ಹೆಲ್ಪ್ ಆಫ್
ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಲೈಕ್ ಪಾಮ್, ಲೀಫ್, ಪೆನ್ಸಿಲ್, ನೋಟ್ಬುಕ್ಸ್ ಎಕ್ಸೆಟ್ರಾ. ಅಂಗೈ, ಎಲೆ, ಪುಸ್ತಕ, ಪೆನ್ಸಿಲ್ಗಳನ್ನು ಉಪಯೋಗಿಸಿ ಬೇರೆ ಬೇರೆ ವಸ್ತುಗಳ ವಿಸ್ತೀರ್ಣವನ್ನು ಹೋಲಿಸುವುದು. ಕ್ಯಾಲ್ಕುಲೇಟಿಂಗ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಬೈ ಫೈಂಡಿಂಗ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಆ್ಯಂಡ್ ಯೂಸಿಂಗ್ ಫಾರ್ಮುಲಾ ಫಾರ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಆಯತದ ಉದ್ದ ಹಾಗೂ ಅಗಲಗಳನ್ನು ಕಂಡುಹಿಡಿದು ಆಯತದ ವಿಸ್ತೀರ್ಣ ಕಂಡುಹಿಡಿಯುವುದು ಹಾಗೂ ಆಯತದ ವಿಸ್ತೀರ್ಣ ಸೂತ್ರ ಉಪಯೋಗಿಸಿ ವಿಸ್ತೀರ್ಣ ಕಂಡುಹಿಡಿಯುವುದು. ನೋಡಿ, ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಎಲ್ಲಿ ಸೂತ್ರ ಉಪಯೋಗಿಸಿ ಅಂತ ಬರುತ್ತೆ ಅದು ಮಾಡಲಿಕ್ಕೆ ಇಲ್ಲ. ಸೂತ್ರ ಉಪಯೋಗಿಸಿ ಮಾಡಿದರೆ ಮಕ್ಕಳಿಗೆ ಫಸ್ಟೇ ಬೋರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಪ್ಷನನ್ನು ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾಲ್ಕುಲೇಟ್ ಏರಿಯಾ ಆಫ್ ಫಿಗರ್ಸ್ ವಿತ್ ದ ಹೆಲ್ಪ್ ಆಫ್ ಕೌಂಟಿಂಗ್ ಯೂನಿಟ್ ಸ್ಕ್ವೇರ್. ಒಂದು ಮಾನದ ಚೌಕಗಳನ್ನು ಲೆಕ್ಕ ಮಾಡಿ ಚಿತ್ರದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ನೆಕ್ಸ್ಟ್, ಎಕ್ಸ್ಪ್ಲೈನಿಂಗ್ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ದ ಏರಿಯಾ ಆಫ್ ಫಿಗರ್ಸ್ ಆಫ್ ಡಿಫ್ರೆಂಟ್ ಶೇಪ್ಸ್. ಬೇರೆ ಬೇರೆ ಚಿತ್ರಗಳ ವಿಸ್ತೀರ್ಣವನ್ನು ನೋಡಲು ಇರುವ ಸೂತ್ರವನ್ನು ವಿವರಿಸುವುದು. ಸೂತ್ರ ವಿವರಿಸಲಿಕ್ಕೆ ಇಲ್ಲ ಫಸ್ಟಲ್ಲೇ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಇಲ್ಲಿಗ ಕ್ಯಾಲ್ಕುಲೇಟಿಂಗ್ ಏರಿಯಾ ಆಫ್ ಫಿಗರ್ ವಿತ್ ದ ಹೆಲ್ಪ್ ಆಫ್ ಕೌಂಟಿಂಗ್ ಯೂನಿಟ್ ಸ್ಕ್ವೇರ್. ಎಷ್ಟು ಚೌಕಗಳಿದೆ ಅದನ್ನು ಲೆಕ್ಕ ಮಾಡಿ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಕ್ಕಿಂತ ಮೋರ್ ಇಂಟ್ರೆಸ್ಟಿಂಗ್ ಈಸ್ ಕಂಪೇರಿಂಗ್ ದ ಏರಿಯಾ ಆಫ್ ಎನಿ ಫಿಗರ್ ವಿತ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಅವರ ಸುತ್ತಮುತ್ತ ಇರುವ ವಸ್ತುಗಳನ್ನು ಉಪಯೋಗಿಸಿ ಒಂದು ಕಾನ್ಸೆಪ್ಟನ್ನು ಅವರಿಗೆ ಅರ್ಥೈಸುವುದು ಮೋಸ್ಟ್ ಗುಡ್ ದಟ್ ಬೆಸ್ಟ್ ವೇ. ಸೊ ಆಪ್ಷನ್ 1 is the correct answer. To introduce the concept of fractions, a teacher can begin with. ಭಿನ್ನರಾಶಿ ಪರಿಕಲ್ಪನೆಯನ್ನು ಪ್ರಾರಂಭಿಸಲು ಶಿಕ್ಷಕರು ಈ ರೀತಿ ಮಾಡಬಹುದು. ಐಡೆಂಟಿಫೈಯಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆಫ್ ದಿ ಡಿಫ್ರೆಂಟ್ ಫ್ರ್ಯಾಕ್ಷನ್ಸ್. ಒಂದು ನೆನ್ಪಿಡಿ, ಯಾವುದಾದ್ರೂ ಕಾನ್ಸೆಪ್ಟನ್ನು ಹೊಸದಾಗಿ ಪ್ರಾರಂಭಿಸುವಾಗ ಫಸ್ಟ್ ನಾವು ಏನು ಮಾಡ್ಬೋದಂದರೆ ಎವ್ರಿಡೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೊಡುವ ಬಗ್ಗೆ ಒಂದು ಆಪ್ಷನ್ ಇದ್ದರೆ ಅದೇ ಆನ್ಸರ್ ಆಗಿರುತ್ತೆ. ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಪಯೋಗಿಸಿ ಹೊಸ ಕಾನ್ಸೆಪ್ಟನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದರೆ ದ್ಯಾಟ್ ಈಸ್ ದ ಬೆಸ್ಟ್ ವೇ. ಸೊ ಅದಿದೆಯಾ ನೋಡುವ ಆಪ್ಷನಲ್ಲಿ, ಅದೇ ಆನ್ಸರ್ ಆಗಿರುತ್ತೆ. ಭಿನ್ನರಾಶಿ ಪರಿಕಲ್ಪನೆಯನ್ನು ಪ್ರಾರಂಭಿಸಲು ಶಿಕ್ಷಕರು ಈ ರೀತಿ ಮಾಡಬಹುದು. ಐಡೆಂಟಿಫೈಯಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸ್ ಆಫ್ ಡಿಫ್ರೆಂಟ್ ಫ್ರ್ಯಾಕ್ಷನ್ಸ್. ಬೇರೆ ಬೇರೆ ಭಿನ್ನರಾಶಿಗಳ ಅಂಶ ಮತ್ತು ಛೇದವನ್ನು ಗುರುತಿಸುವುದು. ಇದಲ್ಲ. ಫೈಂಡಿಂಗ್ ಫ್ರ್ಯಾಕ್ಷನ್ಸ್ ಆನ್ ನಂಬರ್ ಲೈನ್. ಸಂಖ್ಯಾರೇಖೆಯಲ್ಲಿ ಭಿನ್ನರಾಶಿಯನ್ನು ಕಂಡುಹಿಡಿಯುವುದು. ನೆಕ್ಸ್ಟ್ ಒನ್, ರೈಟಿಂಗ್ ಫ್ರ್ಯಾಕ್ಷನ್ಸ್ ಇನ್ ದ ಫಾರ್ಮ್ a by b ಆಫ್ ವೇರ್ b is not equal to 0. ಭಿನ್ನರಾಶಿಯನ್ನು a by b, b 0ಗೆ ಸಮವಲ್ಲ ಈ ರೀತಿ ಬರೆಯುವುದು. ಐಡೆಂಟಿಫೈಯಿಂಗ್ ಫ್ರ್ಯಾಕ್ಷನಲ್ ಪಾರ್ಟ್ಸ್ ಆಫ್ ಥಿಂಗ್ಸ್ ಅರೌಂಡ್ ದೆಮ್. ಸುತ್ತಮುತ್ತಲಿರುವ ವಸ್ತುಗಳ ಭಿನ್ನರಾಶಿಯ ಭಾಗಗಳನ್ನು ಗುರುತಿಸುವುದು. ಮೇನ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಹೊಸದಾಗಿ ಕಾನ್ಸೆಪ್ಟನ್ನು ಹೇಳಬೇಕಿದ್ರೆ ಇಂಟ್ರೆಸ್ಟಿಂಗ್ ಆಗಿರಬೇಕು ಮತ್ತು ಡೇ ಟು ಡೇ ಲೈಫಿಗೆ ರಿಲೇಟ್ ಆಗಿರಬೇಕು. ಸುತ್ತಮುತ್ತಲಿರುವ ವಸ್ತುಗಳನ್ನು ತಗೊಂಡು ಅದರಲ್ಲಿ ಹೋಲ್ ಆ್ಯಂಡ್ ಪಾರ್ಟ್ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ದ್ಯಾಟ್ ಈಸ್ ದ ಬೆಸ್ಟ್ ವೇ. ಸೊ ಆಪ್ಷನ್ 4 is the correct answer. Next one. While teaching comparison of fractions in which the numerators are same, 3/5 and 3/7, Rohit's response was, since the numerators are same and since 7 is larger than 5, therefore 3/5 is bigger than 3/7 is bigger than 3/5. 3/5 ಮತ್ತು 3/7 ಅಥವಾ 5ನೇ 3 ಮತ್ತು 7ನೇ 3 ಭಿನ್ನರಾಶಿಗಳನ್ನು ಹೋಲಿಸುವಾಗ ರೋಹಿತನು ಅಂಶಗಳು ಸಮವಾಗಿದ್ದು ಛೇದದಲ್ಲಿರುವ 7 5ಕ್ಕಿಂತ ದೊಡ್ಡದಾದ್ದರಿಂದ 7ನೇ 3 ಅನ್ನುವುದು 5ನೇ 3ಕ್ಕಿಂತ ದೊಡ್ಡದಾಗಿದೆ ಎಂದು ಹೇಳುತ್ತಾನೆ. ಇದು ಏನನ್ನು ತೋರಿಸುತ್ತದೆ? ರೋಹಿತ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಫ್ರ್ಯಾಕ್ಷನ್ಸ್. ರೋಹಿತನು ಭಿನ್ನರಾಶಿಗಳ ಪರಿಮಾಣವನ್ನು ಅರ್ಥೈಸಿಕೊಳ್ಳಲಿಲ್ಲ. ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ಅದರ ಬಗ್ಗೆ ಅವನಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ 3/7 ಫ್ರ್ಯಾಕ್ಷನನ್ನು ಡೆಸಿಮಲಲ್ಲಿ ಬರೆದ್ರೆ ನಾವು ಕಂಪೇರ್ ಮಾಡೋದು ಒಂದು ಇನ್ ಜನರಲ್ ಅಲ್ವಾ. 3/7 ಮತ್ತು 3/5 ಆಗಿ ಬರೆದ್ರೆ ಅವನಿಗೆ ಅಷ್ಟು ಅರ್ಥ ಆಗಲಿಲ್ಲ ಅಂತ ಹೇಳ್ತಾ ಇರೋದು. ರೋಹಿತ್ ಡಸ್ ನಾಟ್ ನೋ ದಿ ಕಾನ್ಸೆಪ್ಟ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅವನಿಗೆ ನ್ಯೂಮರೇಟರ್ ಡಿನಾಮಿನೇಟರ್ ಗೊತ್ತು. ರೋಹಿತನಿಗೆ ಅಂಶ ಮತ್ತು ಛೇದದ ಬಗ್ಗೆ ತಿಳಿದಿಲ್ಲ, ಅದು ಗೊತ್ತು. ರೋಹಿತ್ ಡಸ್ ನಾಟ್ ನೋ ದಿ ಕಾನ್ಸೆಪ್ಟ್ ಆಫ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. ರೋಹಿತನಿಗೆ ಸಮಾನ ಭಿನ್ನರಾಶಿಗಳ ಬಗ್ಗೆ ತಿಳಿದಿಲ್ಲ. ರೋಹಿತ್ ಹ್ಯಾಸ್ ನಾಟ್ ಪ್ರಾಕ್ಟೀಸ್ಡ್ ವೆಲ್. ರೋಹಿತನು ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ. ಹಿಯರ್
ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅಂತ. ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದ್ರೇನು? ಸಿ ಹಿಯರ್ if we have to consider LCM of 7 and 5 ಅಲ್ವಾ, ಅವುಗಳನ್ನು ಸೇಮ್ ಡಿನಾಮಿನೇಟರ್ ಮಾಡಿ ನ್ಯೂಮರೇಟರನ್ನು ನಾವು ಕಂಪೇರ್ ಮಾಡೋದು. 7 5ಇಂದನೇ ಮಲ್ಟಿಪ್ಲೈ ಮಾಡಬೇಕು. ಹಿಯರ್ ಇಟ್ ಈಸ್ 15/35. ಹಿಯರ್ ಮಲ್ಟಿಪ್ಲೈ ಬೈ 7. ಹಿಯರ್ ಇಟ್ ಈಸ್ 21/35. ವಿಚ್ ಒನ್ ಈಸ್ ಗ್ರೇಟರ್? 21/35. 15/35 ಈಸ್ ಸ್ಮಾಲರ್. ಆದ್ದರಿಂದ 3/5 ಈಸ್ ಗ್ರೇಟರ್ ಅಂತ ಈ ರೀತಿ ಹೇಳೋದು ನಾವು ಅಲ್ವಾ. ಈ ಡಿನಾಮಿನೇಟರ್ ಕಾಮನ್ ಮಾಡಿಕೊಂಡು ಈಕ್ವಲೆಂಟ್ ಫ್ರ್ಯಾಕ್ಷನ್ ಮಾಡೋದು, ಸಮಾನ ಭಿನ್ನರಾಶಿಗಿಂತ ಕಾಮನ್ ಡಿನಾಮಿನೇಟರ್ ಮಾಡೋದು ಅವನಿಗೆ ಅಷ್ಟು ಕ್ಲಿಯರ್ ಇಲ್ಲ. ಆದ್ದರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ರೋಹಿತನಿಗೆ ಸಮಾನ ಭಿನ್ನರಾಶಿಯ ಬಗ್ಗೆ ಅಷ್ಟು ತಿಳಿದಿಲ್ಲ. ಈ ರೀತಿ ಮಾಡಿಕೊಂಡು ಕಂಪೇರ್ ಮಾಡಬೇಕು ಅನ್ನೋ ಅಂಶ ಅವನಿಗೆ ಗೊತ್ತಿಲ್ಲ. ಇದರಲ್ಲಿ ಕೊಟ್ಟಿರುವ ಆಪ್ಷನ್ಸಲ್ಲಿ ದಿಸ್ ಈಸ್ ದ ಬೆಸ್ಟ್ ಒನ್ ಅಷ್ಟೇ ಹೇಳ್ಬೋದು. ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಕಾಮನ್ ಡಿನಾಮಿನೇಟರ್, ಈಕ್ವಲ್ ಡಿನಾಮಿನೇಟರ್ ಮಾಡಿಕೊಂಡು ಕಂಪೇರ್ ಮಾಡಬೇಕಂತ ಅವನಿಗೆ ಅಷ್ಟು ಗೊತ್ತಿಲ್ಲ. ಆದ್ದರಿಂದ ರೋಹಿತನಿಗೆ ಸಮಾನ ಭಿನ್ನರಾಶಿಗಳ ಬಗ್ಗೆ ತಿಳಿದಿಲ್ಲ. ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ವೆನ್ teaching addition of fractions, a teacher come across the following error. 1/2 plus 1/3 equal to 2/5. ಯಾವ ರೀತಿ ಮಾಡ್ತಾರೆ? ಆ್ಯಡಿಂಗ್ ನ್ಯೂಮರೇಟರ್, ಆ್ಯಡಿಂಗ್ ಡಿನಾಮಿನೇಟರ್. ಡಿನಾಮಿನೇಟರಲ್ಲಿ ಡಿಫ್ರೆಂಟ್ ನಂಬರ್ಸ್ ಇದ್ದಾಗ ಆ್ಯಡ್ ಮಾಡಬಾರ್ದು ಅಂತ ಗೊತ್ತಿರಲಿಲ್ಲ, ಅಂದರೆ ಅದನ್ನು ಈಕ್ವಲೆಂಟ್ ಮಾಡ್ಕೊಳ್ಬೇಕನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ. 2 + 3 5 ಮಾಡಿದ್ದಾರೆ, 1 + 1 2 ಮಾಡಿದ್ದಾರೆ. ವಾಟ್ ರೆಮಿಡಿಯಲ್ ಆ್ಯಕ್ಷನ್ ಕ್ಯಾನ್ ದ ಟೀಚರ್ ಟೇಕ್ ಇನ್ ಸಚ್ ಎ ಸಿಚುವೇಶನ್? ಭಿನ್ನರಾಶಿಗಳ ಸಂಕಲನ ಮಾಡುವಾಗ ಶಿಕ್ಷಕರು ಈ ತಪ್ಪನ್ನು ಕಂಡುಹಿಡಿಯುತ್ತಾರೆ. 1/2 + 1/3 = 2/5. ಇಂತಹ ಸಂದರ್ಭದಲ್ಲಿ ಶಿಕ್ಷಕರು ಯಾವ ಪರಿಹಾರ ಬೋಧನೆ ಮಾಡಬಹುದು? ಆಸ್ಕ್ ಎ ಚೈಲ್ಡ್ ಟು ಪ್ರಾಕ್ಟೀಸ್ ಆಸ್ ಮಚ್ ಆಸ್ ಶಿ ಕ್ಯಾನ್. ವಿದ್ಯಾರ್ಥಿಗಳಿಗೆ ಆದಷ್ಟು ಅಭ್ಯಾಸ ಮಾಡಲು ಹೇಳುವುದು. ನೋ ಇಂಟರ್ವೆನ್ಷನ್ ಈಸ್ ನೀಡೆಡ್ ಬಿಕಾಸ್ ಶಿ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಸ್ ಶಿ ಗ್ರೋಸ್. ವಿದ್ಯಾರ್ಥಿ ದೊಡ್ಡವಳಾದಂತೆ ಅವಳು ತಿಳಿದುಕೊಳ್ಳುತ್ತಾಳೆ, ಮಧ್ಯೆ ಹೋಗುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಒನ್, ಹೆಲ್ಪ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಈಚ್ ಫ್ರ್ಯಾಕ್ಷನ್. ವಿದ್ಯಾರ್ಥಿಗೆ ಭಿನ್ನರಾಶಿಯ ಪರಿಮಾಣದ ಬಗ್ಗೆ ತಿಳಿಯಲು ಸಹಕರಿಸಿ. ಹೆಲ್ಪ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ LCM. ವಿದ್ಯಾರ್ಥಿಗೆ ಲಸ ಪರಿಕಲ್ಪನೆ ತಿಳಿಯಲು ಸಹಕರಿಸಿ. ಸಾರಿ, ಏನಿಲ್ಲಿ ವಿ ಕ್ಯಾನ್ ಈಸಿಲಿ ಸೇ, ಮೊದಲಾಗಿ ಅವ್ರಿಗೆ ಬೇಕಾಗಿರೋದು ಲಸ ಕಾನ್ಸೆಪ್ಟ್ ಅಲ್ವಾ. ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದರೆ ಲಸವನ್ನು ನೋಡಿ ಅಥವಾ LCM ಅನ್ನು ನೋಡಿ ವಿ ಹ್ಯಾವ್ ಟು ಆ್ಯಡ್ ದೆಮ್ ಅಲ್ವಾ. ಆದ್ದರಿಂದ ಈ ಕಾನ್ಸೆಪ್ಟ್ ಅವರಿಗೆ ಗೊತ್ತಿಲ್ಲ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಚಾಪ್ಟರ್ಸ್ ಇನ್ ದ NCERT ಟೆಕ್ಸ್ಟ್ ಬುಕ್ ಆಫ್ ಮ್ಯಾಥಮೆಟಿಕ್ಸ್ ಆಫ್ ಕ್ಲಾಸ್ 4 have titles like The Junk Seller, Trip to Bhopal, The Way the World Looks. This shift has been done to. NCERT ಗಣಿತ ಪಠ್ಯ ಪುಸ್ತಕದಲ್ಲಿ ಯಾವುದು 4ನೇ ಕ್ಲಾಸ್ ಇದು, ಹಳೆಯ ವಸ್ತು ಮಾರಾಟಗಾರ, ಭೋಪಾಲಿಗೆ ಪ್ರಯಾಣ, ಪ್ರಪಂಚ ಕಾಣುವ ರೀತಿ ಎಂದು ಪಠ್ಯ ಶೀರ್ಷಿಕೆ ಕೊಡಲಾಗಿದೆ. ಇಂತಹ ಬದಲಾವಣೆ ಮಾಡಲು ಕಾರಣ ಅಂದರೆ ಇಲ್ಲಿಗ ಒಂದು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಚಾಪ್ಟರ್ ನೇಮ್ ಯಾವ ರೀತಿ ಇರುತ್ತೆ? ಸುಮಾರಿಗೆ ಫ್ರ್ಯಾಕ್ಷನ್ಸ್ ಅಂತ ಇರುತ್ತೆ, ನಂಬರ್ ಸಿಸ್ಟಮ್ ಅಂತ ಇರುತ್ತೆ, ರ್ಯಾಷನಲ್ ನಂಬರ್ಸ್, ಮೆಜರ್ಮೆಂಟ್, ಆ ಥರ ಯಾವುದು ಮ್ಯಾಥಮೆಟಿಕಲ್ ವರ್ಡ್ಸೇ ಇರುತ್ತೆ. ಆದರೆ ಇಲ್ಲಿ ಜಂಕ್ ಸೆಲ್ಲರ್, ಟ್ರಿಪ್ ಟು ಭೋಪಾಲ್ ಇದೆಲ್ಲ ಇಂಗ್ಲೀಷ್ ಲೆಸನ್ಸ್ ಏನು ಚಾಪ್ಟರ್ ಹೆಡ್ಡಿಂಗ್ ಥರ ಇದೆಯಲ್ವಾ. ಈ ರೀತಿ ಯಾಕೆ ಬದಲಾವಣೆ ಮಾಡಿದ್ದಾರೆ? ಚಾಲೆಂಜ್ ದ ಸ್ಟೂಡೆಂಟ್ಸ್ ಟು ಗೆಸ್ ದ ಮ್ಯಾಥಮೆಟಿಕಲ್ ಕಂಟೆಂಟ್ ಇನ್ ದ ಚಾಪ್ಟರ್ಸ್. ಪಠ್ಯದಲ್ಲಿರುವ ವಸ್ತುವನ್ನು ಕಂಡುಹಿಡಿಯಲು ವಿದ್ಯಾರ್ಥಿಗಳಿಗೆ ಮಾಡಿದ ಒಂದು ಸವಾಲು. ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ಲಿ. ವಿಭಿನ್ನವಾಗಿ ಅರ್ಥೈಸಿಕೊಳ್ಳುವಂತೆ ಮಾಡಲು. ಮೇಕ್ ಇಟ್ ಇಂಟ್ರೆಸ್ಟಿಂಗ್ ಬೈ ರಿಲೇಟಿಂಗ್ ಇಟ್ ಟು ಎವ್ರಿ ಡೇ ಲೈಫ್. ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿ ಆಸಕ್ತಿದಾಯಕಗೊಳಿಸಲು. ನೋ ಅಬೌಟ್ ಸೆಲ್ಲಿಂಗ್ ಜಂಕ್ ಆ್ಯಂಡ್ ಟ್ರಾವೆಲಿಂಗ್. ಸಾರಿ, ಇಲ್ಲಿ ಜಂಕ್ ಮಾರಾಟ ಮಾಡುವುದ ಬಗ್ಗೆ ತಿಳಿಯಲು, ಅಂದರೆ ಹಳೆ ವಸ್ತು ಮಾರಾಟ ಮಾಡುವ ಬಗ್ಗೆ ತಿಳಿಯಲು ಅಥವಾ ಪ್ರವಾಸದ ಬಗ್ಗೆ ತಿಳಿಯಲು ಈ ರೀತಿ
ಹೆಡ್ಡಿಂಗ್ ಕೊಟ್ಟಿದ್ದಾರಾ ಅಂತ ಕೇಳಿದ್ದಾರೆ. ಆಪ್ಷನ್ 4 ಅಂತೂ ರಾಂಗ್. ನೋಡಿ, ಆಪ್ಷನ್ 1, 2, 3 ಅದರಲ್ಲಿ ಬೆಸ್ಟ್ ಈಸ್ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿ ಆಸಕ್ತಗೊಳಿಸಲು, ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ by relating it to everyday life. That is the best answer. So option 3 is the correct answer. Next one. To be a good mathematician, one must be able to ಒಳ್ಳೆ ಗಣಿತಜ್ಞನಾಗಲು ಮೆಮೊರೈಸ್ ಮೋಸ್ಟ್ ಆಫ್ ದಿ ಫಾರ್ಮುಲೆ, ಬಹಳಷ್ಟು ಸೂತ್ರಗಳನ್ನು ಕಂಠಪಾಠ ಮಾಡಿಕೊಳ್ಳಬೇಕು. ಮೆಮೊರೈಸೇಷನ್ ಈಸ್ ನಾಟ್ ಎ ಸೈನ್ ಆಫ್ ಗುಡ್ ಮ್ಯಾಥಮೆಟಿಷಿಯನ್ ಅಲ್ವಾ. ಸಾಲ್ವ್ ದ ಪ್ರಾಬ್ಲಮ್ ಇನ್ ನೋ ಟೈಮ್, ಅತಿ ಕಡಿಮೆ ಸಮಯದಲ್ಲಿ ಸಮಸ್ಯೆ ಬಿಡಿಸಬೇಕು, ಹಾಗೇನಿಲ್ಲ, ಮಾಡಿದ್ದು ಸರಿ ಆದರೆ ಆಯಿತು. ಅಂಡರ್ಸ್ಟ್ಯಾಂಡ್, ಅಪ್ಲೈ ಆ್ಯಂಡ್ ಮೇಕ್ ಕನೆಕ್ಷನ್ಸ್ ಅಕ್ರಾಸ್ ದ ಕಾನ್ಸೆಪ್ಟ್, ಪರಿಕಲ್ಪನೆಗಳನ್ನು ಅರ್ಥೈಸಿಕೊಂಡು ಅನ್ವಯಿಸಿ ಪರಿಕಲ್ಪನೆಗಳ ಬಗ್ಗೆ ಸಂಬಂಧ ಏರ್ಪಡಿಸುವುದು. ಮಾಸ್ಟರ್ ದ ಟೆಕ್ನಿಕ್ಸ್ ಆಫ್ ಆನ್ಸರಿಂಗ್ ಕ್ವಶನ್, ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ ಸಮರ್ಥನಾಗಿರಬೇಕು. ಎಲ್ಲದಕ್ಕಿಂತ ಬೆಸ್ಟನ್ನು ಅಂಡರ್ಸ್ಟ್ಯಾಂಡ್, ಅಪ್ಲೈ ಆ್ಯಂಡ್ ಮೇಕ್ ದ ಕನೆಕ್ಷನ್ಸ್ ಅಕ್ರಾಸ್ ದಿ ಕಾನ್ಸೆಪ್ಟ್, ಸರಿಯಾಗಿ ಆ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಅನ್ವಯಿಸಿ ಬೇರೆ ಬೇರೆ ಕಾನ್ಸೆಪ್ಟುಗಳ ನಡುವೆ ಸಂಬಂಧ ಏರ್ಪಡಿಸಲಿಕ್ಕೆ ಬಂದರೆ ದಟ್ ಈಸ್ ದ ಸೈನ್ ಆಫ್ ಗುಡ್ ಮ್ಯಾಥಮೆಟಿಷಿಯನ್. ನೆಕ್ಸ್ಟ್ ಒನ್. ಸ್ಟಾರ್ಟ್ ಎ ಡಿಸ್ಕಷನ್ ಇನ್ ದ ಕ್ಲಾಸ್ ಆನ್ ದ ಥಿಂಗ್ಸ್ ಇನ್ ದ ಚೈಲ್ಡ್ಸ್ ಎನ್ವೈರ್ಮೆಂಟ್ ವಿಚ್ ರೋಲ್ ಆ್ಯಂಡ್ ಸ್ಲೈಡ್. ಹೆಲ್ಪ್ ಚಿಲ್ಡ್ರನ್ ಟು ಲುಕ್ ಎಟ್ ದೇಯರ್ ಶೇಪ್ಸ್ ಆ್ಯಂಡ್ ಸಿ ಹೌ ಸಮ್ ಥಿಂಗ್ಸ್ ರೋಲ್ ಆ್ಯಂಡ್ ಅದರ್ಸ್ ಸ್ಲೈಡ್. ಮಕ್ಕಳ ಸುತ್ತಮುತ್ತ ಇರುವ ಜಾರುವ ಹಾಗೂ ಉರುಳುವ ವಸ್ತುಗಳು, ಇವುಗಳ ಬಗ್ಗೆ ತರಗತಿಯಲ್ಲಿ ಚರ್ಚೆ ನಡೆಸಿ. ಇದರಿಂದ ವಿದ್ಯಾರ್ಥಿಗಳು ವಸ್ತುಗಳ ಆಕೃತಿಗಳನ್ನು ವೀಕ್ಷಿಸಿ ಅವು ಹೇಗೆ ಜಾರುತ್ತವೆ ಅಥವಾ ಉರುಳುತ್ತವೆ ಎಂದು ತಿಳಿಯಲು ಸಹಾಯಕ. ಈ ರೀತಿ ಇದೆ. ಸಜೆಷನ್ಸ್ ಲೈಕ್ ದಿಸ್ ಹ್ಯಾವ್ ಬೀನ್ ಗಿವನ್ ಇನ್ NCERT ಟೆಕ್ಸ್ಟ್ ಬುಕ್ ಆಫ್ ಕ್ಲಾಸ್ 2 ಟು ಹೆಲ್ಪ್ ಎ ಟೀಚರ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈ ರೀತಿ ಸೆಂಟೆನ್ಸನ್ನು 2ನೇ ತರಗತಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಡಲಾಗಿದೆ. ಈ ರೀತಿ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಡಿಸ್ಕಷನ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ದಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್. ಗಣಿತ ತರಗತಿಯಲ್ಲಿ ಚರ್ಚೆ ಅತ್ಯಂತ ಉಪಯುಕ್ತ ವಿಧಾನ. ಇಟ್ ಈಸ್ ಇಂಪರೇಟಿವ್ ಫಾರ್ ಟೀಚರ್ಸ್ ಟು ಡ್ರಾ ದಿ ಚಿಲ್ಡ್ರನ್ಸ್ ಅಟೆನ್ಷನ್ ಟು ದ ಥಿಂಗ್ಸ್ ಅರೌಂಡ್ ದೆಮ್. ಸುತ್ತಮುತ್ತಲ ವಸ್ತುಗಳ ಮೇಲೆ ವಿದ್ಯಾರ್ಥಿಗಳ ಗಮನ ಹರಿಸುವಂತೆ ಮಾಡುವುದು ಶಿಕ್ಷಕರ ಕರ್ತವ್ಯ. ಡಿಸ್ಕಷನ್ ಸಪ್ಲಿಮೆಂಟೆಡ್ ವಿತ್ ಅ ಡೆಮಾನ್ಸ್ಟ್ರೇಷನ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್ ಬೆಟರ್. ಚರ್ಚೆಯೊಂದಿಗೆ ಪ್ರಾತ್ಯಕ್ಷಿಕೆ ನಡೆಸುವುದು ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆ ಅರ್ಥೈಸಿಕೊಳ್ಳಲು ಸಹಕರಿಸುತ್ತದೆ. ಡಿಸ್ಕಷನ್ ಬ್ರಿಂಗ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಇನ್ ದ ಕ್ಲಾಸ್ ರೂಮ್. ಚರ್ಚೆ ಬೇರೆ ಬೇರೆ ರೀತಿಯ ಯೋಚನೆಗಳನ್ನು ತರಗತಿಯಲ್ಲಿ ತರುತ್ತದೆ. ಸಿ ಹಿಯರ್ ದ ಆನ್ಸರ್ ಈಸ್ ಡಿಸ್ಕಷನ್ ಬೆಸ್ಟ್ ಆಪ್ಷನ್. ಎಲ್ಲ ಕಡೆ ಡಿಸ್ಕಷನ್ ಇದ್ರ ಬಗ್ಗೆ ಹೇಳಿದ್ದಾರೆ. ಡಿಸ್ಕಷನ್ ಅದರ ಜೊತೆಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸೋದು. ಒಂದು ವಸ್ತುವನ್ನು ತಗೊಂಡು ಸಿಲಿಂಡರ್ ಸಣ್ಣದು ತಗೊಂಡ್ರೆ, ಅಂದರೆ ಮಾಡೆಲ್ ಆಗಿ ತಗೊಂಡ್ರೆ ಅದನ್ನು ಸಹ ಮಕ್ಕಳಿಗೆ ಮಾಡಿ ತೋರಿಸ್ಬೋದು. ಸ್ಲೈಡಿಂಗ್ ಆ್ಯಂಡ್ ರೋಲಿಂಗ್. ಯಾವ ರೀತಿಯ ವಸ್ತುಗಳು ಸ್ಲೈಡ್ ಆಗ್ತವೆ, ಸ್ಲೈಡ್ ಅಂದರೆ ಜಾರ್ತವೆ, ಮತ್ತು ಯಾವುದು ಉರುಳುದು ರೌಂಡ್ ಮಾಡಿ ಹೋಗ್ತವೆ, ರೋಲ್ ಆಗ್ತವೆ, ಅದು ಮಾಡಿ ತೋರಿಸುವುದು. ಮತ್ತು ಡಿಸ್ಕಷನ್ 2ನೇ ಕ್ಲಾಸ್ ಮಕ್ಕಳಿಗೆ ಬರೀ ಡಿಸ್ಕಷನ್ಗಿಂತ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಡಿಸ್ಕಷನ್ ಈಸ್ ದ ಬೆಸ್ಟ್ ವೇ. ಚರ್ಚೆಯೊಂದಿಗೆ ಪ್ರಾತ್ಯಕ್ಷಿಕೆ ನಡೆಸುವುದು ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆ ಅರ್ಥೈಸಿಕೊಳ್ಳಲು ಸಹಕರಿಸುತ್ತದೆ. ಸೊ ಆಪ್ಷನ್ 3 is the correct answer. Thank you for watching the video. To get more videos, subscribe to my channel and press the bell icon. If you like this video, please like it, share and subscribe. Thank you.